ಒಂದು ನೀಚ ಕೆಲಸವನ್ನ ಬಿಜೆಪಿ ಅಭ್ಯರ್ಥಿಯಾದ ರಾಘವೇಂದ್ರ ಅವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ. ಅವರು ನಾನು ಅವ್ರ ಪರವಾಗಿ ಪ್ರಚಾರ ಮಾಡಿದ್ದೀನಿ ಅನ್ನಂತ ಯಾವುದೋ ಹಳೆಯ ಕ್ಯಾಸೆಟ್ ಇಟ್ಕೊಂಡು ಅದನ್ನ ಅಪಪ್ರಚಾರ ಮಾಡ್ತಿರ್ತೀರಾ. ಇಷ್ಟು ನೀಚ ಮಟ್ಟಕ್ಕೆ ಅವ್ರು ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೋಲು ಅವ್ರಿಗೆ ಗ್ಯಾರಂಟಿ ಆದ ತಕ್ಷಣ ಈ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಿಂದ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ಜನ ನನ್ನನ್ನು ಲೋಕಸಭಾ ಸದಸ್ಯನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮತದಾನಕ್ಕೆ ತಯಾರಾಗ್ತಿರೋಂಥ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ನಡೀತಾ ಇದೆ. ನಾನು ಚುನಾವಣೆ ನಿಂತಿದ್ದೀನಿ. ಈಗಾಗಲೇ ಜನ ನನ್ನನ್ನು ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ರೀತಿ ನೀಚತನದ ಅಪಪ್ರಚಾರ ಇದೆಯಲ್ಲ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ನಡೆದೇ ಬಿಟ್ಟು ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಚುನಾವಣೆ ಹಿಂದಿನ ದಿನ ನಿನ್ನೆಯಿಂದ ಈ ರೀತಿ ಅಪಪ್ರಚಾರ ಶುರು ಮಾಡಿದ್ದಾರೆ, ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ಯಾವುದೋ ಹಳೆ ಕ್ಯಾಸೆಟ್ ಇಟ್ಕೊಂಡು ನಾನು ಅವ್ರ ಪರವಾಗಿ ಮಾತಾಡಿದ್ದು ಇಟ್ಕೊಂಡು ಮಾಡ್ತಿದ್ದಾರೆ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಇಷ್ಟು ನೀಚತನದ ರಾಜಕೀಯ ಷಡ್ಯಂತ್ರವನ್ನು ಮಾಡಿದ್ದನ್ನ ಜನ ಗಮನಿಸಿದ್ದಾರೆ. ಜನ ಅವರಿಗೆ ಸೋಲಿನ ಪಾಠ ಕಲಿಸ್ತಾರೆ. ಆ ನೀಚತನದ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಾರೆ, ನನ್ನ ಚುನಾವಣೆ ಗೆಲ್ಲಿಸ್ತಾರೆ. ಈ ವಿಚಾರವನ್ನ ಮತದಾರರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.